ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ SSLC ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದ 9th 10th ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬಂದಿರ್ತವೆ. ಯಾರು 2024ರಲ್ಲಿ ಎಕ್ಸಾಮ್ ಬರೆದಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ. ಹೀಗಾಗಿ SSLC ಪಾರ್ಟ್ 2 ಅಂದರೆ ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ನಾವೇನು ಮಾಡಿದ್ದೀವಿ, ಈಗ ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲಿ ಇತಿಹಾಸ, ಅದರ ಜೊತೆಗೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಎಲ್ಲ ವಿಷಯಗಳನ್ನು ಎರಡೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ನೀವು ವಾಪಸ್ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ MCQ ಅದರ ಜೊತೆಗೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ನಾನು ಏನು ಮಾಡಿದ್ದೀನಿ, ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದೀನಿ. ಹೀಗಾಗಿ ಅದರ ಮುಂದುವರೆದ ಭಾಗ ಇದಾಗಿರ್ತದೆ. ಇವತ್ತಿನ ದಿನ ಭೂಗೋಳಶಾಸ್ತ್ರ ಅದೇ ರೀತಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇದು ಎಕ್ಸಾಮ್ ಇನ್ನೇನು ನಿಯರ್ ಬಂದಿದೆ. ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಹೀಗಾಗಿ ಜಾಸ್ತಿ ಡಿಸ್ಕಸ್ ಮಾಡ್ತಾ ಹೋಗಲ್ಲ. ಅದೇ ರೀತಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೆಚ್ಚು ಜನರಿಗೆ ತಲುಪಿಸಿದಷ್ಟು, ಲೈಕ್ ಮಾಡಿದಷ್ಟು ಇಲ್ಲೇನಾಗುತ್ತೆ, ನಮಗೂ ಕೂಡ ಒಂದು ಹುಮ್ಮಸ್ ನೀಡಿದಾಗ ಆಗುತ್ತೆ. ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಂತೇಳಿ ಇದ್ರ ಮೇಲೆ ಸಾಕಷ್ಟು ಎಕ್ಸಾಮಲ್ಲಿ TET ಪೇಪರ್ 2 ಯಾರು ಬರಿತಾ ಇದ್ರಲ್ಲ ಅತಿ ಅವಶ್ಯವಾಗಿ ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ. ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಅತಿ ಹೆಚ್ಚಾಗಿ ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೊದಲ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಪೂರ್ವ ಕರಾವಳಿ ಮೈದಾನ ಏನಾಗಿರುತ್ತೆ, ಇಲ್ಲಿ ಅತಿ ಹೆಚ್ಚಾಗಿ ಉದ್ದವಾಗಿರುತ್ತೆ, ಅಗಲವಾಗಿರುತ್ತೆ, ಕಡಿದಾಗಿರುತ್ತೆ, ಕಿರಿದಾಗಿರುತ್ತೆ. ಪೂರ್ವ ಕರಾವಳಿ ಕೇಳಲ್ಲ, ಹೀಗಾಗಿ ಇದು ಏನಾಗಿರುತ್ತೆ, ಅಗಲವಾಗಿರ್ತದೆ. ಎರಡನೇ ಪ್ರಶ್ನೆ, ಲಡಾಖ್ ಪ್ರಸ್ಥಭೂಮಿಯು ಕಂಡು ಬರುವುದು ಎಲ್ಲಿ? ಲಡಾಖ್ ಪ್ರಸ್ಥಭೂಮಿ ಕಂಡು ಬರುವುದು ಮಹಾ ಹಿಮಾಲಯದಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಪರ್ವತ ಶಿಖರ ಯಾವುದು? ಇಲ್ಲಿ ಭಾರತದ ಕೇಳಿದ್ದಾರಲ್ಲ, ಹಾಗಾಗಿ K2 ಅಂತಕ್ಕಂಥೇಳಿ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥದ್ದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಆಗಿರ್ತದೆ. ಇಲ್ಲಿ ಪ್ರಪಂಚದ ಕೇಳಿದರೆ ಯಾವುದಾಗುತ್ತೆ, ಮೌಂಟ್ ಎವರೆಸ್ಟ್. ಎಷ್ಟೈತದೆ? 8848.8. ನಾಲ್ಕನೇ ಪ್ರಶ್ನೆ ನೋಡ್ತಾ ಬನ್ನಿ. ಭಾರತದ ಭೌಗೋಳಿಕ ವಿಭಾಗದಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಯಾವುದು? ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಐದನೇ ಪ್ರಶ್ನೆ ನೋಡ್ತಾ ಬನ್ನಿ. ಮೌಂಟ್ ಎವರೆಸ್ಟ್ ಪರ್ವತವಿರುವುದು ಎಲ್ಲಿ? ನೇಪಾಳ ಹಾಗೂ ಟಿಬೆಟ್ ನಡುವೆ ಏನು ಕಂಡು ಬರ್ತೈತಲ್ಲ ಅದು ಯಾವುದು? ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 1 ಅಂಕದ ಪ್ರಶ್ನೆಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ ಇಲ್ಲಿ. ಯಾಕಂದ್ರೆ ಅತಿ ಹೆಚ್ಚಾಗಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರ್ತಾ ಇದ್ದಾವೆ. ಎಷ್ಟು ಸಾಧ್ಯ ಆಗುತ್ತೆ ಆ ಚಾಪ್ಟರ್ ಮೇಲೆ ಡೀಟೇಲ್ ಆಗಿ ಏನು ಮಾಡೋಣ ನೋಡ್ತಾ ಹೋಗ್ಬಿಡೋಣ ನಾವಿಲ್ಲಿ. ಪ್ರಶ್ನೆ 6ನೇ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ? ಚೆಕ್ ಮಾಡಿಕೊಳ್ಳಿ. 2024ರಲ್ಲಿ ಬಂದಿರತಕ್ಕಂಥದ್ದು TET 2024ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸ್ತಾವ ಅಂತ ಕೇಳಿರಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ನೀಲಗಿರಿ ಬೆಟ್ಟಗಳು ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆ, ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ? ಯಾಕೆ ಕರೆಯುತ್ತಾರೆ ಅಂದ್ರೆ ಇಲ್ಲಿ ಉತ್ತರ ಭಾರತ ಮೈದಾನದ ನದಿಗಳು ಹೊತ್ತು ತಂದ ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರುವುದು. ಹೀಗಾಗಿ ಇದಕ್ಕೆ ಸಂಚಯನ ಮೈದಾನ ಅಂತ ಕರಿತಾ ಬರ್ತಾರೆ. ಏನು ಮಾಡ್ತಾರೆ, ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ನದಿಗಳು ಏನು ಮಾಡ್ತಾವೆ, ಮಣ್ಣುಗಳನ್ನು ಹೊತ್ತು ತಂಬರ್ತಾವೆ, ಮೆಕ್ಕಲು ಮಣ್ಣು. ಅದರಿಂದ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಸಂಚಯನ ಮೈದಾನ ಅಂತ ಕರಿತಾ ಬರ್ತಾರೆ. 8ನೇ ಪ್ರಶ್ನೆ, ಹಿಮಾಚಲ ಅಥವಾ ಮಧ್ಯ ಹಿಮಾಲಯದ ಗಿರಿಧಾಮಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಗೊತ್ತಿರಲಿ, ಶಿಮ್ಲಾ, ಮಸ್ಸೂರಿ, ರಾಣಿಕೇತ್, ನೈನಿತಾಲ್, ಅದೇ ರೀತಿ ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಅಂತಕ್ಕಂಥವು ಏನಿವು ಹಿಮಾಚಲ ಅಥವಾ ಮಧ್ಯ ಹಿಮಾಲಯದ ಪ್ರಮುಖವಾಗಿರ್ತಕ್ಕಂಥ ಗಿರಿಧಾಮಗಳು. ಇಲ್ಲಿ ನಿಮಗೆ ಹೇಳಿಕೆ ರೂಪದಲ್ಲಿ ಆಪ್ಷನ್ ಕೊಟ್ಟಿದ್ರಲ್ಲಿ ಯಾವುದು ಹಿಮಾಚಲ ಅಥವಾ ಮಧ್ಯ ಹಿಮಾಲಯದ ಗಿರಿಧಾಮಗಳು ಅಲ್ಲ ಅಂತಲೂ ಕೂಡ ಪ್ರಶ್ನೆ ಕೇಳ್ಬೋದು. ಹೀಗಾಗಿ ಶಿಮ್ಲಾ, ಮಸ್ಸೂರಿ, ರಾಣಿಕೇತ್, ನೈನಿತಾಲ್, ಚಕ್ರಾತ್, ಡಾರ್ಜಿಲಿಂಗ್ ಅಂತಕ್ಕಂಥವು ಏನಿವು ಮಧ್ಯ ಹಿಮಾಲಯ ಅಥವಾ ಹಿಮಾಚಲದ ಪ್ರಮುಖ ಗಿರಿಧಾಮಗಳು ಆಗಿರ್ತವೆ. ಡೂನ್ಗಳೆಂದರೆ ಏನು? ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಗೊತ್ತಾಗಿತ್ತು ಅನ್ಕೊಂತೀನಿ ನಿಮಗೆ. ಡೂನ್ ಎಂದರೆ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಇರುವ ಸಮತಟ್ಟಾದ ಕಿರಿದಾದ ಮೈದಾನವನ್ನು ಏನಂತ ಕರೀತಾರೆ ಇಲ್ಲಿ? ಡೂನ್ ಎಂದು ಕರೀತಾ ಬರ್ತಾರೆ. ಅದೇ ರೀತಿ 10ನೇ ಪ್ರಶ್ನೆ, ಭೂ ಇತಿಹಾಸದ ಪ್ರಕಾರ ಭಾರತದ ಅತಿ ಪುರಾತನ ಭೂಭಾಗ ಯಾವುದು? ಇದಕ್ಕೆ ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗಿರ್ತದೆ. 11ನೇ ಪ್ರಶ್ನೆ, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು
ಕರೆಯುತ್ತಾರೆ. ಏಕೆ ಏಕೆ ಹಿಮಾದ್ರಿ ಅಂತ ಕರೀತಾರೆ ಇಲ್ಲಿ? ಸೊ ಇಲ್ಲಿ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರೋದ್ರಿಂದ ಇದನ್ನು ಹಿಮಾದ್ರಿ ಅಂತ ಕರಿತಾ ಬರ್ತಾರೆ. ಸೊ 12ನೇ ಪ್ರಶ್ನೆ ನೋಡ್ತಾ ಬನ್ನಿ. ಸೊ ಇದು ಕೂಡ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದು? ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸೊ ಅನ್ನೈಮುಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 13ನೇ ಪ್ರಶ್ನೆ. ಭಾರತದ ದಕ್ಷಿಣ ತುದಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಸೊ ನಿಮ್ಗೆ ಗೊತ್ತಿರಲಿ, ಸೊ ಭಾರತದಲ್ಲಿ ಸೊ ನೋಡಿಲಿ, ಸೊ ಭಾರತದ ದಕ್ಷಿಣ ತುದಿ ಕೇಳಿದ್ದಾರೆ, ಹೀಗಾಗಿ ಇಂದಿರಾ ಪಾಯಿಂಟ್ ಅಂತಕ್ಕಂತೇಳಿ ಸರಿ ಉತ್ತರ ಇದಕ್ಕೆ ಯಾವುದು? ಇಂದಿರಾ ಪಾಯಿಂಟ್. ಹಾಗಾದ್ರೆ ಉತ್ತರ ತುದಿ ಇಂದಿರಾ ಕೋಲ್ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ಕನ್ಫ್ಯೂಸ್ ಮಾಡ್ಕೊಂತಿರ್ತಾರೆ, ಮೇಲೆ ಇರ್ತಕ್ಕಂಥದ್ದು ಕೋಲು, ಕೆಳಗಿರ್ತಕ್ಕಂಥದ್ದು ಇಂದಿರಾ ಪಾಯಿಂಟ್ ಆಗಿರ್ತದೆ. 14ನೇ ಪ್ರಶ್ನೆ. ಭಾರತದ ಆದರ್ಶ ಕಾಲಮಾನವನ್ನು ಯಾವ ರೇಖಾಂಶ ಆಧರಿಸುತ್ತದೆ? ಸೊ 82.5 ಡಿಗ್ರಿ ಸೊ ಪೂರ್ವ ರೇಖಾಂಶ ಅಂತಕ್ಕಂತೇಳಿ. ಸೊ 82.5 ಡಿಗ್ರಿನೇ ಕೊಟ್ಟಿರ್ತಾರೆ, ಆದರೆ ಪೂರ್ವ ರೇಖಾಂಶ ಪಶ್ಚಿಮ ರೇಖಾಂಶ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ ಓದೋ ಟೈಮ್ನಲ್ಲಿ ಏನು ಅನ್ಸಲ್ಲ, ಅದು ಎಕ್ಸಾಮ್ ಅಲ್ಲಿ ಕುಂತ ಗೊಂದಲ ಆಗ್ತಿರುತ್ತೆ. ಸೊ ಇಲ್ಲಿ ಗೊತ್ತಿರಲಿ 82.5 ಡಿಗ್ರಿ ಸೊ ಪೂರ್ವ ರೇಖಾಂಶ ಅಂತಕ್ಕಂಥದ್ದು ಏನನ್ನು ನಿರ್ಧಾರ ಮಾಡುತ್ತಿಲ್ಲಿ? ಭಾರತದ ಆದರ್ಶ ಕಾಲಮಾನವನ್ನು ಈ ರೇಖಾಂಶ ಗುರುತಿಸುತ್ತೆ. 15ನೇ ಪ್ರಶ್ನೆ. ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಸೊ ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ. ಏನಂತಾರೆ ಇಲ್ಲಿ? ಸಹ್ಯಾದ್ರಿ ಅಂತ ಕರಿತಾ ಬರ್ತಾರೆ. ಸೊ ಈ ಚಾಪ್ಟರ್ಗೆ ಸಂಬಂಧಿಸಿದ ಒಟ್ಟಾರೆ ನಾವು ಏನು ಮಾಡಿದ್ವಿ? 15 ಪ್ರಶ್ನೆಗಳನ್ನು ಸೊ ಕೇವಲ ಒಂದು 10 ನಿಮಿಷದ ಒಳಗಡೆ, ಅಂದರೆ 8 ನಿಮಿಷ ಒಳಗಡೆ ನಾವೇನು ಮಾಡಿದ್ವಿ? ಕವರ್ ಮಾಡ್ತಾ ಬಂದ್ವಿ. ಸೊ ಮುಂದುವರೆದು ನೋಡ್ತಾ ಹೋಗೋಣ. ಅದೇ ರೀತಿ ನಾವಿಲ್ಲಿ 2ನೇ ಅಧ್ಯಾಯ ಭಾರತದ ಋತುಗಳು ಅಂತೇಳಿ. ಸೊ ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದ್ದವು. ಸೊ ಭಾರತದ ಋತುಗಳಲ್ಲಿ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ನಾವಿಲ್ಲಿ. ಪಶ್ಚಿಮ ಘಟ್ಟಗಳು ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ. ಏಕೆ ಪಡೆಯುವುದಿಲ್ಲ? ಸೊ ಅವು ದಕ್ಷಿಣ ಭಾಗದಲ್ಲಿ ಮಳೆ ನೆರಳಿನ ಪ್ರದೇಶದಲ್ಲಿವೆ. ಸಿ ಆಪ್ಷನ್ ಹೆಚ್ಚು ಹಿಮಪಾತವಾಗಿರುತ್ತದೆ. ಸೊ ಅದೇ ರೀತಿ ಡಿ ಆಪ್ಷನ್ ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಮಳೆ ನೆರಳಿನ ಪ್ರದೇಶದಲ್ಲಿವೆ. ನೆಕ್ಸ್ಟು 2ನೇ ಪ್ರಶ್ನೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣವೇನು? ಸೊ ಭೂಮಿ ಮತ್ತು ಸಾಗರಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುಕೊಳ್ತವು. 3ನೇ ಪ್ರಶ್ನೆ ನೋಡ್ತಾ ಬನ್ನಿ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆಯನ್ನು ಏನಂತ ಕರಿತಾ ಬರ್ತಾರೆ? ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೇಳಿದ್ರಿಂದ ಇಲ್ಲಿ ಕಾಲ ಬೈಸಾಖಿ ಅಂತ ಕರಿತಾ ಬರ್ತಾರೆ. ಸೊ ಇವನು ಎಲ್ಲವೂ ಏನು ಮಾಡಿದ್ದಾರೆ ಇಲ್ಲಿ ಎಕ್ಸಾಮಲ್ಲಿ ಎಲ್ಲವನ್ನು ಕೂಡ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಕೆಳಗೆ ಒಂದೊಂದಾಗಿ ಇಲ್ಲಿ ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ. ಪ್ರತಿಯೊಂದು ಕ್ವಶನ್ ಕೂಡ ಅವುಗಳ ಬಗ್ಗೆ ಇದ್ದೇ ಇರ್ತವೆ ಇಲ್ಲಿ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ಬಂದರೆ ಏನು ಹಾಕ್ರಿ ನೀವು? ಕಾಲ ಬೈಸಾಖಿ ಅಂತ ಹಾಕ್ರಿ. ಸೊ ಅದೇ ರೀತಿ ಸ್ಥಳೀಯ ಉಷ್ಣಾಂಶ ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಏನಂತಾರೆ? ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಕಾಲ ಬೈಸಾಖಿ ಅಂತಾರೆ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ? ಆ್ಯಂಡೀಸ್ ಅಂತ ಕರಿತಾ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಯು ಪಿ ಅಲ್ಲಿ ಏನಂತಾರೆ? ಇಲ್ಲಿ ಆ್ಯಂಡೀಸ್. ಹಾಗಾದರೆ ಸ್ಥಳೀಯ ಉಷ್ಣಾಂಶಗಳು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳದಲ್ಲಿ ಏನಂತ ಕರೀತಾರೆ? ಮಾವಿನ ಹೊಯ್ಲು ಅಂತ ಕರಿತಾ ಬರ್ತಾರೆ. ಅದೇ ರೀತಿ ನಮ್ಮ ನೋಡಲಿ ಸ್ಥಳೀಯವಾಗಿ ನಮಗೆ ಕರ್ನಾಟಕದಲ್ಲಿ ಸೇಮ್ ಕ್ವಶನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಂದರೆ ಏನಂತಾರೆ ಇಲ್ಲಿ? ಸೊ ನಿಮ್ಗೆ ಗೊತ್ತು ಕಾಪಿಯ ತುಂತುರು, ಅತಿ ಹೆಚ್ಚು ನಮಗೆ ಕಾಪಿಗೆ ಅನುಕೂಲ ಆಗೋದ್ರಿಂದ ಇದನ್ನ ಏನಂತಾರೆ? ಕಾಪಿಯ ತುಂತುರು ಅಂತ ಕರೀತಾರೆ. 7ನೇ ಪ್ರಶ್ನೆ ನೋಡಿ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಅಕ್ಟೋಬರ್ ನವೆಂಬರ್ ಇಲ್ಲಿ ಏನಾಗಿರ್ತದೆ? ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಸೊ ಇದನ್ನು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಸಾಧ್ಯವಾದ್ರೆ ಇದನ್ನ ಏನು ಮಾಡಿರಿ? ಸ್ಕ್ರೀನ್ಶಾಟ್ ತಕ್ಕೊಂಡು ಕೂಡ ನೋಡ್ತಾ ಬನ್ನಿ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ ಮೊದಲ ಪ್ರಶ್ನೆ. ಬೇಸಿಗೆಯಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರಲು ಕಾರಣ ಏನಂತಿದ್ದಾರೆ? ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರವಿರುವುದರಿಂದ ಇಲ್ಲೇನಾಗುತ್ತೆ? ಅತಿ ಹೆಚ್ಚಾಗಿ ಉಷ್ಣಾಂಶ ಕಂಡು ಬರ್ತದೆ. 9ನೇ ಪ್ರಶ್ನೆ. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರ ಮಳೆಯಾಗಲು ಕಾರಣವೇನು? ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳು ಇದಕ್ಕೆ ಪ್ರಮುಖವಾದ ಕಾರಣಗಳಾಗಿರ್ತವೆ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಬನ್ನಿ. ಭಾರತದಲ್ಲಿ ಬೇಸಿಗೆಯಲ್ಲಿ ತಂಪಾಗಿರುವ ಪ್ರದೇಶಗಳನ್ನು ತಿಳಿಸಿ.
ಉತ್ತರ ಭಾರತದ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಏನಾಗಿರ್ತವೆ, ಸೊ ತಣ್ಣಗೆ ಇರ್ತವೆ ಇಲ್ಲಿ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆಗಳು ಯಾವುವು? ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಶಾಖೆ ಯಾವುದಿಲ್ಲಿ ಬಂಗಾಳ ಕೊಲ್ಲಿ ಶಾಖೆ. ನಿಮ್ಗೆ ಗೊತ್ತಿರಲಿ, ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆಗಳು ಏನಂತಾರೆ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತದ 2 ಶಾಖೆಗಳಂತ ಕರಿತಾ ಬರ್ತಾರೆ. 12ನೇ ಪ್ರಶ್ನೆ ನೋಡಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವಲ್ಲ ಕ್ವಶನ್ ಅರ್ಥ ಮಾಡ್ಕೊರಿ. ಮಳೆ ಪಡೆಯದ ರಾಜ್ಯ ಯಾವುದು? ತಮಿಳುನಾಡು ಅಂತಕ್ಕಂಥದ್ದು ಏನು ಮಾಡಲ್ಲ ಇಲ್ಲಿ ಮಳೆಯನ್ನು ಪಡೆಯೋದಿಲ್ಲ. ಯಾವುದು? ತಮಿಳುನಾಡು. 13ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡಿತೈತಿ ಕೇವಲ. ಸೊ ಅತಿ ಕಡಿಮೆ ಮಳೆ ಪಡೆಯುವುದು ಯಾವ ಟೈಮಲ್ಲಿ ಅಂತ ಕೇಳ್ತಾರೆ ಇಲ್ಲಿ. ಸೊ ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡಿತಕ್ಕಂಥ ಸಂದರ್ಭ 2% ಹೆಚ್ಚು ಕಡಿಮೆ 2% ಮಾತ್ರ ಪಡಿತೈತಿ ಮಳೆ. 14ನೇ ಪ್ರಶ್ನೆ ನೋಡ್ತಾ ಬನ್ನಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆ ಪಡೆಯುತ್ತದೆ. ಸೊ ಏಕೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟಿರೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತ ಏನು ಮಾಡ್ತಾವೆ ಅಲ್ಲಿ ಪಶ್ಚಿಮ ಘಟ್ಟ ಏನು ಮಾಡ್ತಾವೆ ಆ ಬರ್ತಕ್ಕಂಥ ಮಾರುತವನ್ನು ತಡೆ ಹಿಡಿದು ಅಲ್ಲಿ ಮಳೆ ಸುರಿಯಲು ಪ್ರಮುಖ ಕಾರಣ ಆಗಿರ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ರಾಜಸ್ಥಾನದ ಗಂಗಾನಗರ ಅಂತಕ್ಕಂಥದ್ದು ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಆಗಿರ್ತದೆ. 16ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಸೊ ಭಾರತದಲ್ಲಿ ಕೇಳಿದ್ರಲ್ಲ, ಸೊ ಮೇಘಾಲಯದ ಮೌಸಿನ್ ರಾಮ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ರಾಜಸ್ಥಾನದ ರೋಯ್ಲಿ ಅಂತಕ್ಕಂಥದ್ದು ಏನು ಮಾಡುತ್ತಿಲ್ಲ, ಸೊ ನಮ್ಮ ಭಾರತದಲ್ಲಿ ಅತಿ ಕಡಿಮೆ ಮಳೆಯನ್ನು ಪಡೀತದೆ. 18ನೇ ಪ್ರಶ್ನೆ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಪ್ರಮುಖ ಕಾರಣವೇನಂತ ಕೇಳಿದ್ದಾರೆ. ಸೊ ಇಲ್ಲಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ವ್ಯತ್ಯಾಸವಾಗುತ್ತೆ, ಹೀಗಾಗಿ ಇದಕ್ಕೆ ಪ್ರಮುಖವಾಗಿ ಮಾರುತಗಳು ಹುಟ್ಟುವಂಥವಲ್ಲಿ. 19ನೇ ಪ್ರಶ್ನೆ, ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಉಷ್ಣಾಂಶ ಕಡಿಮೆ ಇರುತ್ತದೆ, ಏಕೆ? ಸೊ ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿರುತ್ತದೆ, ಹೀಗಾಗಿ ಏನಾಗಿರುತ್ತೆ ಉಷ್ಣಾಂಶವನ್ನು ಕಡಿಮೆ ಹೊಂದಿರುತ್ತದೆ. ಒಟ್ಟಾರೆ ನಾವು ಈ ಚಾಪ್ಟ್ರಲ್ಲಿ ಏನು ಮಾಡಿದ್ವಿ, ಸೊ ಹಿಂದಿನ ಚಾಪ್ಟ್ರಲ್ಲಿ 15 ಪ್ರಶ್ನೆ, ಈ ಚಾಪ್ಟ್ರಲ್ಲಿ 19 ಪ್ರಶ್ನೆಗಳನ್ನು ನೋಡ್ತಾ ಹೋದ್ವಿ. ಸೊ ಮುಂದುವರಿದ ಭೂಗೋಳದ 3ನೇ ಅಧ್ಯಾಯ ನೋಡ್ತಾ ಹೋಗೋಣ. ಭಾರತದ ಮಣ್ಣುಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದಾಗಿರ್ತದೆ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕ್ವಶನ್ ಇದ್ದೇ ಇರ್ತದೆ, ಯಾವುದೇ ಎಕ್ಸಾಮ್ ತೆಗೆದ್ರೂ ಇರ್ತದೆ ಇಲ್ಲಿ. ಭಾರತದ ಮಣ್ಣುಗಳಿಗೆ ಸಂಬಂಧಪಟ್ಟಾಗ ಮೊದಲ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿರುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಬನ್ನಿ, ನೀವು ಆಲ್ರೆಡಿ ನೀವು ಸಾಕಷ್ಟು ಎಕ್ಸಾಮಲ್ಲಿ ಫೇಸ್ ಮಾಡಿರ್ತೀರ. ಸೊ ಹೆಚ್ಚು ಇಲ್ಲಿ ರಿವಿಷನ್ ಮಾಡ್ತಾ ಬನ್ನಿ. ಸೊ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಬನ್ನಿ ಹಾಗೆ. ಸೊ ಮೊದಲ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಯಾವುದಂದಿದ್ರಲ್ಲಿ ಕೆಂಪು ಮಣ್ಣು ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ಅದೇ ರೀತಿ 2ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಯಾವುದು? ಅದು ಮೆಕ್ಕಲು ಮಣ್ಣು. 3ನೇ ಪ್ರಶ್ನೆ, ರೆಗೂರ್ ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಯಾವುದು? ನಿಮಗೆ ಗೊತ್ತಿದ್ದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ. ಕಪ್ಪು ಮಣ್ಣು ಅಂತಕ್ಕಂಥದ್ದಕ್ಕೆ ರೆಗೂರ್ ಮಣ್ಣು ಅಂತಲೂ ಕೂಡ ಕರೀತಾರೆ. 4ನೇ ಪ್ರಶ್ನೆ, ಒಣ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಸೊ ಒಣ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು ಅಂತಕ್ಕಂಥದ್ದು. 5ನೇ ಪ್ರಶ್ನೆ, ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು ಬೆಳೆಯಲು ಅತ್ಯಂತ ಉಪಯುಕ್ತವಾದ ಸೂಕ್ತವಾದ ಮಣ್ಣು ಯಾವುದಂದ್ರೆ ಇಲ್ಲಿ ಕೆಂಪು ಮಣ್ಣು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 6ನೇ ಪ್ರಶ್ನೆ, ಸಾರಜನಕ ಮತ್ತು ಲವಣಗಳ ಕೊರತೆ ಈ ಮಣ್ಣಿನಲ್ಲಿ ಕಂಡುಬರುತ್ತದೆ. ಯಾವ ಮಣ್ಣಿನಲ್ಲಿ ಕಂಡುಬರ್ತದೆ ಅಂದ್ರೆ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಸಾರಜನಕ ಮತ್ತು ಲವಣತೆ ಅತಿ ಕಡಿಮೆ ಇರ್ತದೆ. 7ನೇ ಪ್ರಶ್ನೆ, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಮರುಭೂಮಿಯ ಮಣ್ಣು ಅಂತ ಕರೀತಾರೆ. ಇಲ್ಲಿ ನಿಮ್ಗೆ ಗೊತ್ತು ಆಲ್ರೆಡಿ ಮರುಭೂಮಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ಅಲ್ಲೇ ಇರೋದ್ರಿಂದ ಮರುಭೂಮಿ ಮಣ್ಣು ಅಂತ ಕರೀತಾರೆ ಇದನ್ನು. 8ನೇ ಪ್ರಶ್ನೆ ನೋಡ್ತಾ ಬನ್ನಿ. ಇಲ್ಲಿ ಕೊಳೆತ ಜೈವಿಕ ಅಂಶ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಸೊ ಪರ್ವತ ಮಣ್ಣಿನಲ್ಲಿ ಏನು ಮಾಡ್ತಾ ಅತಿ ಹೆಚ್ಚಾಗಿ ಕೊಳೆತಿರುವ ಜೈವಿಕ ಅಂಶ ಕಂಡು ಬರ್ತದೆ. ಇದು ಕೂಡ TETಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 9ನೇ ಪ್ರಶ್ನೆ, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ
ಕಂಡುಬರುವಂಥ ಮಣ್ಣು ಯಾವುದು? ಸೊ ಇದು ಯಾವ ಮಣ್ಣು? ಇದು ಜಂಬಿಟ್ಟಿಗೆ ಮಣ್ಣು. ಅಂದ್ರೆ ಮಳೆ ಆದಾಗ ಮಾತ್ರ ಇದು ಸ್ಮೂತ್ ಆಗ್ತೈತಿ. ಅದ ನಂತರ ಏನಾಗುತ್ತೆ ಮತ್ತೆ ಗಟ್ಟಿ ಆಗ್ತಕ್ಕಂಥ ಮಣ್ಣು ಯಾವುದಂತ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಅದು ಯಾವುದು? ಜಂಬಿಟ್ಟಿಗೆ ಮಣ್ಣು. 10ನೇ ಪ್ರಶ್ನೆ, ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು. ಸೊ ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಮಣ್ಣು ಅಂತಕ್ಕಂಥದ್ದು ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ಕಂಡು ಬರ್ತದೆ. 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಕಪ್ಪು ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ, ಏಕೆ? ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರೋದ್ರಿಂದ ಇದನ್ನು ಏನಂತಿರಲಿ? ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರಿತಾ ಬರ್ತಾರೆ. 2ನೇ ಪ್ರಶ್ನೆ, ಕಪ್ಪು ಮಣ್ಣು ಹೆಚ್ಚು ದಿನ ತೇವಾಂಶ ಅಂದರೆ ಹೆಚ್ಚು ದಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ, ಏಕೆ? ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡು ಬರುವುದರಿಂದ ಅತಿ ಹೆಚ್ಚಿನ ದಿನಗಳ ಕಾಲ ಏನು ಮಾಡುತ್ತಿದ್ದು? ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ. 3ನೇ ಪ್ರಶ್ನೆ, ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡು ಬರೋದು. ಭಾರತದ ಪಶ್ಚಿಮ ಘಟ್ಟದಲ್ಲಿ ಕೇಳಿದಾರಲ್ಲ, ಅಲ್ಲಿ ಅತಿ ಹೆಚ್ಚಾಗಿ ಲ್ಯಾಟರೈಟ್ ಮಣ್ಣು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬನ್ನಿ. ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯೇ ಮಣ್ಣಿನ ಸವೆತ ಅಥವಾ ಇದಕ್ಕೆ ಏನಂತಾರ? ಭೂ ಸವೆತ ಅಂತಲೂ ಕೂಡ ಕಂಡು ಬರ್ತದೆ ಅಂತಾರೆ. ಇಲ್ಲಿ ಯಾವುದಕ್ಕೆ? 14ನೇ ಪ್ರಶ್ನೆ ಆಯಿತು. ನಿಮಗೆ ಇಲ್ಲಿ 13ನೇ ಪ್ರಶ್ನೆ ಸರಿಯಾದ ಉತ್ತರ. ಸೊ ಇಲ್ಲಿ ಏನು ಕೇಳಿದ್ದಾರೆ? ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತಿದೆ ಅಂತ ಕೇಳಿದ್ದಾರೆ. ಎಲ್ಲಿ ಕಂಡು ಬರ್ತದೆ ಅಂದ್ರೆ ಇಲ್ಲಿ ಮೇಲೆ ಪ್ರಶ್ನೆ ಹೇಳಿದ್ದೀನಿ ಅಂತ ಹೇಳಿಲ್ಲ. ಇದನ್ನು ಎಷ್ಟು? ಸುಮಾರು 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಏನು ಬೀಳುತ್ತಲ್ಲ ಆ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಮಾತ್ರ ಇದು ಏನಾಗುತ್ತೆ? ಕಂಡು ಬರ್ತದೆ. ಈಗ ಆಲ್ರೆಡಿ ಮಣ್ಣಿನ ಸವೆತ ಅಂದ್ರೆ ಹೇಳಿದ್ದೀನಿ. ಸೊ ಮೇಲ್ಮೈಯಲ್ಲಿ ಸಡಿಲವಾಗಿರ್ತಕ್ಕಂಥ ಪದರು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಏನಾಗುತ್ತೆ? ಸ್ಥಳಾಂತರ ಹೊಂದುವ ಪ್ರಕ್ರಿಯೆಗೆ ಮಣ್ಣಿನ ಸವೆತ ಅಂತಾರೆ. ಮಣ್ಣಿನ ಸಂರಕ್ಷಣೆ ಎಂದರೇನಂತ ಅಂದ್ರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಅಥವಾ ಅದರ ಫಲವತ್ತತೆಯನ್ನು ಕಾಪಾಡುವುದಕ್ಕೆ ಏನಂತಾರಲ್ಲಿ? ಮಣ್ಣಿನ ಸಂರಕ್ಷಣೆ ಅಂತ ಕರೀತಾರೆ. ಅದೇ ರೀತಿ 16ನೇ ಪ್ರಶ್ನೆ ನೋಡ್ತಾ ಬನ್ನಿ. ಲ್ಯಾಟರೈಟ್ ಮಣ್ಣು ಹೇಗೆ ರಚನೆಯಾಗುತ್ತದೆ? 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವುದರಿಂದ ಇದು ಇಲ್ಲೇನಾಗುತ್ತೆ? ಲ್ಯಾಟರೈಟ್ ಮಣ್ಣು ರಚನೆ ಆಗ್ತಾ ಬರುತ್ತೆ. 17ನೇ ಪ್ರಶ್ನೆ, ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಸೊ ಕಾರಣ ಜಲಾಶಯದಲ್ಲಿ ಏನು ತುಂಬಿಕೊಳ್ಳುತ್ತಿಲ್ಲ? ಹೂಳು ತುಂಬಿಕೊಳ್ಳೋದ್ರಿಂದ ಅದು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಕೂಡ ಒಟ್ಟಾರೆ ನಾವು ಈ ಚಾಪ್ಟರ್ಲಿ 17 ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗಿವಿ. ಸೊ ಮುಂದುವರೆದ ಭೂಗೋಳದ 4ನೇ ಅಧ್ಯಾಯ ನೋಡೋಣ. ಭಾರತದ ಅರಣ್ಯ ಸಂಪತ್ತು ಅಂತೇಳಿ. ಸೊ ಮೊದಲ ಪ್ರಶ್ನೆ, ಸುಂದರ್ಬನ್ ಅರಣ್ಯ ಇಲ್ಲಿ ಕಂಡು ಬರುತ್ತದೆ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ. ಸೊ ಮೊದಲನೇದಾಗಿ ಸುಂದರ್ಬನ್ ಅರಣ್ಯಗಳು ಇಲ್ಲಿ ಕಂಡು ಬರ್ತವೆ ಅಂದ್ರೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಏನಾಗ್ತವೆ? ಈ ಮಣ್ಣು ಕಂಡು ಬರ್ತದೆ. ಸೊ ಎಲ್ಲಿ ಕಂಡು ಬರ್ತೀವಿ ಈ ಅರಣ್ಯ ಅಂದ್ರೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯ ಇದಾಗಿದೆ. ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಭಾರತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿಕೊಂಡಿರುವಂಥದ್ದು. 3ನೇ ಪ್ರಶ್ನೆ, ಹಿಮಾಲಯದಲ್ಲಿ ಕಂಡುಬರುವ ಅರಣ್ಯ ಯಾವುದು? ಸೊ ಆಲ್ಪೈನ್ ಅರಣ್ಯ ಅಂತ ಕರಿತಾ ಬರ್ತಾರೆ. ಯಾವ ಅರಣ್ಯ ಹಿಮಾಲಯದಲ್ಲಿ ಕಂಡುಬರೋದು? ಆಲ್ಪೈನ್ ಅರಣ್ಯ. 4ನೇ ಪ್ರಶ್ನೆ, ಹಿಮಾಲಯದ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ. ಸೊ ಏಕೆಂದರೆ ಹೆಚ್ಚಿನ ಎತ್ತರ ಹಾಗೂ ವೈವಿಧ್ಯಮಯ ವಾಯುಗುಣವನ್ನು ಏನಾಗಿರ್ತದೆ? ಹೊಂದಿರ್ತದೆ. ಸೊ ಹಾಗಾಗಿ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 5ನೇ ಪ್ರಶ್ನೆ ನೋಡ್ತಾ ಬನ್ನಿ. ಆಳವಾದ ಬೇರುಗಳನ್ನು ಹೊಂದಿರುವ ಮತ್ತು ಕುರುಚಲು ಜಾತಿಗೆ ಸೇರಿರುವ ಅರಣ್ಯಗಳು ಇವಾಗಿವೆ. ಆಳವಾಗಿ ಬೇರು ಹೊಂದಿರ್ತವೆ ಆದರೆ ಕುರುಚಲು ಜಾತಿಗೆ ಸೇರಿರುವ ಸಸ್ಯಗಳಂತ ಕೇಳಿದ್ದಾರೆ. ಸೊ ಮರುಭೂಮಿ ಅರಣ್ಯಗಳಂತ ಕರೀತಾರೆ. ಯಾವುದನ್ನು? ಮರುಭೂಮಿ ಅರಣ್ಯಗಳು. 6ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಸೊ ನಿಮಗೆ ಗೊತ್ತು ಮಧ್ಯಪ್ರದೇಶ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅತಿ ಹೆಚ್ಚು ಅರಣ್ಯ ಹೊಂದಿರೋದು ಮಧ್ಯಪ್ರದೇಶ. ನೆಕ್ಸ್ಟ್, ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಪ್ರದೇಶ ಯಾವುದು? ಹರಿಯಾಣ ಅಂತಕ್ಕಂಥದ್ದು ಅತಿ ಕಡಿಮೆ ಹೊಂದಿರ್ತದೆ. ನಮ್ಮ ಕರ್ನಾಟಕದ ಹೋಲಿಸಿದ್ರೆ ಉತ್ತರ ಕನ್ನಡ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಏನಾಗಿರುತ್ತೆ? ಅರಣ್ಯ ಹೊಂದಿರುತ್ತೆ. ಕಡಿಮೆ ಅಂತಕ್ಕಂಥದ್ದು ವಿಜಯಪುರ ಅಂತಕ್ಕಂಥದ್ದು ಯಾವುದು? ಬಿಜಾಪುರ ಅಂತ ಕರಿತಿರಲ್ಲ. ಸೊ ಅದು ಏನಾಗುತ್ತೆ? ಅತಿ ಕಡಿಮೆ ಅರಣ್ಯ ಹೊಂದಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ.
ಎಂಟನೇ ಪ್ರಶ್ನೆ ನೋಡಿದ್ವಿ, ನದಿ ಮುಖಜ ಭೂಮಿಗಳು ಮತ್ತು ನದಿ ಅಳಿವೆಗಳ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ 8ಕ್ಕೆ ಸರಿಯಾದ ಉತ್ತರ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರೀತಾರೆ. ಏನಂತಿರಲಿ, ಮ್ಯಾಂಗ್ರೋವ್ ಅರಣ್ಯಗಳು. 9ನೇ ಪ್ರಶ್ನೆ, ಭಾರತದ ಪ್ರಥಮ ಜೀವಿಗೋಳ ಮೀಸಲು ಪ್ರದೇಶ. ಸೊ 9ಕ್ಕೆ ಸರಿಯಾದ ಉತ್ತರ ನೀಲಗಿರಿ ಜೀವಿಗೋಳ ಮೀಸಲು ಪ್ರದೇಶ ಅಂತಕ್ಕಂಥದ್ದು. ಯಾವುದು? ನೀಲಗಿರಿ ಮೀಸಲು ಪ್ರದೇಶ. ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋಣ ಮುಂದುವರೆದು. 1 ಅಂಕದ ಪ್ರಶ್ನೆ, ಗಂಗಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಅತಿ ಹೆಚ್ಚಾಗಿ ಇದನ್ನ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಇಲ್ಲಿ ಯಾಕೆ ಅದು ಸುಂದರ್ಬನ್ ಅಂತ ಕರೀತಾರೆ ಅಂದ್ರೆ, ಇಲ್ಲಿ ಏನು ಕಂಡು ಬರ್ತಾವೋ ಸುಂದರಿ ಏನು ಕಂಡು ಬರ್ತಾವೋ ಸುಂದರಿ ಮರಗಳು ಕಂಡು ಬರುವುದರಿಂದ ಹೇರಳವಾಗಿ ಇದಕ್ಕೆ ಮ್ಯಾಂಗ್ರೋವ್ ಅರಣ್ಯದಲ್ಲಿ ಸುಂದರ್ಬನ್ ಎಂದು ಕರಿತಾ ಬರ್ತಾರೆ. ಅದೇ ರೀತಿ 11ನೇ ಪ್ರಶ್ನೆ, ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯಗಳು ಎಂದರೆ ಏನು? ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯದ ಸಮೂಹವನ್ನು ಏನಂತ ಕರೀತಾರೆ ಇಲ್ಲಿ? ಸೊ ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯ ಅಂತ ಕರಿತಾ ಬರ್ತಾರೆ. 11ನೇ ಪ್ರಶ್ನೆ, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗೆ ಈ ಹೆಸರು ಬರಲು ಕಾರಣ ಏನು? ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯ ಋತುವಿನಲ್ಲಿ ಎಲೆಯನ್ನು ಉದುರಿಸುವುದರಿಂದ ಇದಕ್ಕೆ ಏನಂತ ಕರೀತಾರೆ? ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಂತ ಕರಿತಾ ಬರ್ತಾರೆ. ಸೊ 13ನೇ ಪ್ರಶ್ನೆ, ಬಬೂಲ್, ಶಿಶಬ್, ಸಬ್ಯೈ ಹುಲ್ಲು ಮತ್ತು ಸಬಾಯಿ ಹುಲ್ಲು ಅದರ ಜೊತೆಗೆ ಕಂಡುಬರುವ ಅರಣ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ 13ಕ್ಕೆ ಸರಿಯಾದ ಉತ್ತರ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಅಂತ ಕರೀತಾರೆ ಇದನ್ನು. 14ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣೆ ಎಂದರೆ ಏನು? ಅರಣ್ಯಗಳನ್ನು ಮಾನವ, ಪ್ರಾಣಿಗಳು ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡಿಕೊಳ್ಳುವುದು ಏನಂತಾರಲಿ? ಅರಣ್ಯವನ್ನು ಸಂರಕ್ಷಣೆ ಮಾಡುವುದು ಅಂತ ಕರೀತಾರೆ. 15ನೇ ಪ್ರಶ್ನೆ, ಭಾರತದಲ್ಲಿ ವನ್ಯಜೀವಿ ಧಾಮಗಳನ್ನು ಏಕೆ ನಿರ್ಮಿಸಲಾಗಿದೆ? ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸುವ ಉದ್ದೇಶದಿಂದ ಅವನ್ನೇನು ಮಾಡ್ರೆ ಸ್ಥಾಪನೆ ಮಾಡಿರ್ತಾರೆ ವನ್ಯಜೀವಿ ಧಾಮಗಳನ್ನು. ಸೊ ಅದೇ ರೀತಿ 16ನೇ ಪ್ರಶ್ನೆ ನೋಡ್ತಾ ಬನ್ನಿ, ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಂಡು ಬರ್ತಾವೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ 5 ಕಂಡು ಬರ್ತಾವೆ. ಇಲ್ಲಿ ಏನು ಕೇಳಿದ್ದಾರೆ, ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಅಂತಕ್ಕಂಥದ್ದು ಸೊ ನಮ್ಮ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗಿರ್ತದೆ. ಯಾವುದಿಲ್ಲಿ? ಸೊ ಜಿಮ್ ಕಾರ್ಬೆಟ್. ಸೊ ಯಾವ ರಾಜ್ಯದಲ್ಲಿ ಐತೆ ಅಂತಲೂ ಕೂಡ ಕೇಳ್ಬೋದು. ಇದನ್ನು ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. 17ನೇ ಪ್ರಶ್ನೆ, ಭಾರತದಲ್ಲಿ ಜೀವಿಗಳ ಮೀಸಲು ಪ್ರದೇಶಗಳನ್ನು ಏಕೆ ಸಂರಕ್ಷಿಸಲಾಗುತ್ತದೆ? ಸಸ್ಯ ಸಮೃದ್ಧತೆಯ ಜೊತೆಗೆ ಪ್ರಾಣಿ ಸಂಪತ್ತಿನ ವೈವಿಧ್ಯತೆ ಒಳಗೊಂಡಿರುವ ಜೈವಿಕ ವ್ಯವಸ್ಥೆಯನ್ನು ಕಾಪಾಡುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ಸೊ ನಾವು ಮುಂದುವರೆದು ಭೂಗೋಳಶಾಸ್ತ್ರದ 5ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಸೊ ಭಾರತದ ಜಲ ಸಂಪನ್ಮೂಲಗಳಂತೇಳಿ. ಸೊ ಮೊದಲ ಪ್ರಶ್ನೆ ಈ ರೀತಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರುವ ದೇಶ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ನಾವು ನೀರಾವರಿ ಕ್ಷೇತ್ರವನ್ನು ಹೊಂದಿರುವುದು ಭಾರತ ಅಂತೇಳಿ. 2ನೇ ಪ್ರಶ್ನೆ ನೋಡ್ತಾ ಬನ್ನಿ, ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಅನುಸರಿಸುವ ರಾಜ್ಯ. ಕೆರೆ ಅಂತ ಬಂದ ತಕ್ಷಣ ನೆನಪು ಮಾಡ್ಕೊರಿ. ಸೊ ಆಂಧ್ರ ಪ್ರದೇಶ. 3ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಕಣಿವೆ ಯೋಜನೆ ಯಾವುದು? ಸೊ ಗೊತ್ತಿರಲಿ, ದಾಮೋದರ್ ನದಿ ಕಣಿವೆ ಯೋಜನೆ ಆಗಿರ್ತದೆ. 4ನೇ ಪ್ರಶ್ನೆ, ಮಹಾನದಿ ಅಡ್ಡಲಾಗಿ ನಿರ್ಮಿಸಲಾದ ಆಣೆಕಟ್ಟು ಯಾವುದು? ಸೊ ಮಹಾನದಿಗೆ ಅಂದ್ರೆ ಹಿರಾಕುಡ್ ಆಣೆಕಟ್ಟು ಅಂತಕ್ಕಂಥದ್ದು. ಸೊ ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಬನ್ನಿ, ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲ್ಪಡುವ ನದಿ ಯಾವುದು? ಬಿಹಾರದ ಕಣ್ಣೀರ್ ನದಿ ಸೊ ಕೋಸಿ ನದಿ ಅಂತಕ್ಕಂತಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ತಾ ಬನ್ನಿ, ನಾಗಾರ್ಜುನ ಸಾಗರ ಆಣೆಕಟ್ಟು ನಿರ್ಮಿಸಿದ್ದು. ಸೊ ನೋಡಿಲಿ, ನಾಗಾರ್ಜುನ ಆಣೆಕಟ್ಟನ್ನು ನಿರ್ಮಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕಂತ ಗೊತ್ತಿರಲಿ ನಿಮಗೆ. ಸೊ ಕೃಷ್ಣಾ ನದಿಗೆ ಏನು ಮಾಡಿರ್ತಾರೆ, ನಿರ್ಮಿಸಿರ್ತಾರೆ. 7ನೇ ಪ್ರಶ್ನೆ ನೋಡ್ತಾ ಬನ್ನಿ, ಒಡಿಸ್ಸಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಸೊ ಹಿರಾಕುಡ್ ಅಂತಕ್ಕಂತೇವೆ. ಇಲ್ಲೇನೈತಲ್ಲ, ಇದು ಹಿರಾಕುಡ್. ಸೊ ಎಲ್ಲಿ ಅಂತಂದ್ರೆ ಒಡಿಸ್ಸಾದಲ್ಲಿ ಏನು ಮಾಡಿರ್ತಾರೆ, ಸೊ ನಿರ್ಮಾಣವನ್ನು ಮಾಡಿರ್ತಾರೆ. ಯಾವುದು? ಹಿರಾಕುಡ್. ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಬಾಕ್ರಾ ನಂಗಲ್.
9ನೇ ಪ್ರಶ್ನೆ, ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ನಿರ್ಮಿಸಿರುವುದು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ರಾಜ್ಯಗಳಿಗೆ ಪೂರೈಸುವ ಸಲುವಾಗಿ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಬನ್ನಿ, ಒಂದು ಅಂಕದ ನೋಡ್ತಾ ಹೋಗೋಣ ನಾವಿಲ್ಲಿ. ನೀರಾವರಿ ಎಂದರೆ ಏನು? ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ, ಕೆರೆಗಳಿಂದ ನಿರ್ಮಿಸುವ ಸರಬರಾಜನ್ನು ಏನಂತ ಕರೀತಾರೆ? ಇಲ್ಲಿ ನೀರಾವರಿ ಅಂತ ಕರೀತಾರೆ. ಸೊ ಅದೇ ರೀತಿ ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು? ಸೊ ಭಾರತದ ಕೇಳಿದಾರಲ್ಲಿ ಇದಕ್ಕೆ ಸರಿಯಾದ ಉತ್ತರ ತೆಹ್ರಿ ಅಣೆಕಟ್ಟು ಅಂತಕ್ಕಂಥದ್ದು. ಭಾರತ ಮತ್ತು ನೇಪಾಳದ ನಡುವೆ ಜಂಟಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಸೊ 2024 TTಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. ಸೊ ಭಾರತ ಮತ್ತು ನೇಪಾಳ ಕೇಳಿದಾರಲ್ಲ, ಕೋಶಿ ನದಿ ಯೋಜನೆ ನೋಡ್ರಿ. ಯಾವುದು? ಕೋಶಿ. ಯಾವುದು? ಕೋಶಿ. ನೆಕ್ಸ್ಟ್ ಅದೇ ರೀತಿ ಮಳೆ ಕೊಯ್ಲು ಎಂದರೆ ಏನು? ಮಳೆ ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನು ಮಳೆ ಕೊಯ್ಲು ಎಂದು ಕರೆಯುತ್ತಾರೆ. 14ನೇ ಪ್ರಶ್ನೆ, ಅಂತರ್ಜಲ ಮಟ್ಟ ಹೇಗೆ ಮರುಪೂರ್ಣಗೊಳ್ಳುವುದು? ಸೊ ಅಂತರ್ಜಲ ಮಟ್ಟ ಹೇಗೆ ಮರುಪೂರ್ಣಗೊಳ್ಳುವುದಂದ್ರೆ, ಸೊ ಇಲ್ಲಿ ಮಳೆ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ಭೂಮಿಯಲ್ಲಿ ಇಂಗುವಂತೆ ಮಾಡುವುದರಿಂದ ಅಂತರ್ಜಲ ಮಟ್ಟವನ್ನು ಮರುಪೂರ್ಣಗೊಳಿಸಬಹುದು. ಸೊ ಅದೇ ರೀತಿ 15ನೇ ಪ್ರಶ್ನೆ ನೋಡ್ತಾ ಬನ್ನಿ, ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯಲು ಕಾರಣವೇನು? ಸೊ ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹಗಳಿಂದ ಜೀವ ಹಾಗೂ ಆಸ್ತಿಗೆ ಅಪಾರ ಹಾನಿ ಉಂಟಾಗುತ್ತದೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ? ಕಣ್ಣೀರಿನ ನದಿ ಅಂತ ಕರೀತಾರೆ. ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೆ ಏನು? ಹೆಚ್ಚುವರಿ ವಿದ್ಯುತ್ ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡುವುದನ್ನು ನಿರ್ಧರಿಸುವ ಅಂಶಕ್ಕೆ ಏನಂತ ಕರೀತಾರೆ? ಇಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲ ಅಂತ ಕರೀತಾ ಬರ್ತಾರೆ. ಮುಂದುವರೆದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ 6ನೇ ಚಾಪ್ಟರ್ ನೋಡ್ತಾ ಹೋಗೋಣ. ಸೊ ಒಟ್ಟಾರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ 11 ಚಾಪ್ಟರ್ಗಳಲ್ಲಿ ಏನಾಗ್ತವೆ ಕಂಡು ಬರ್ತವೆ, ಅವೆಲ್ಲವನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಸೊ 6ನೇ ಚಾಪ್ಟರ್ 6ನೇ ಅಧ್ಯಾಯದ ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದಲ್ಲಿ ಅತಿ ಹೆಚ್ಚು ಭತ್ತದ ಬೆಳೆಯುವ ರಾಜ್ಯ ಯಾವುದು? ಭಾರತದಲ್ಲಿ ನಿಮ್ಗೆ ಗೊತ್ತೈತಿ. ಸೊ ಇಲ್ಲಿ ಕರ್ನಾಟಕ ಎಲ್ಲ ಕೇಳಿರೋದು. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಗೋಧಿಯ ಕಣಜ ಎಂದು ಕರೆಯಲ್ಪಡುವುದು ಪಂಜಾಬ್. ನೆಕ್ಸ್ಟ್, ಇಂದು ಬೇಸಾಯ ನೋಡಿಲಿ. ಇಂದು ಈ ಬೇಸಾಯವನ್ನು ನಿಷೇಧಿಸಲಾಗಿದೆ. ಸೊ ಯಾವುದನ್ನು ನಿಷೇಧಿಸೈತೆ ಅಂದ್ರೆ ಸ್ಥಳಾಂತರ ಬೇಸಾಯ. ಯಾಕಂದ್ರೆ ಸೊ ಇಲ್ಲಿ ಏನು ಮಾಡ್ತಾರೆ, ಯಾವ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಸೊ ಅನೇಕ ರೀತಿಯ ಕಾಡುಗಳನ್ನು ನಾಶ ಮಾಡ್ತಿದ್ರು. ಹಾಗಾಗಿ ಈ ಸದ್ಯಕ್ಕೆ ಏನು ಮಾಡಿರೋದನ್ನ ನಿಷೇಧವನ್ನು ಮಾಡಿದ್ದಾರೆ. 4ನೇ ಪ್ರಶ್ನೆ, ವ್ಯಾಪಾರದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಬೇಸಾಯವನ್ನು ಸೊ ಏನಂತ ಕರೀತಾರೆ? ವ್ಯಾಪಾರ ದೃಷ್ಟಿಯಿಂದ ಅಂದ್ರೆ ವಾಣಿಜ್ಯ ಬೇಸಾಯ ಅಂತ ಕರಿತಾ ಬರ್ತಾರೆ ಅದನ್ನು. 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ಭೂಬಳಕೆ ಎಂದರೆ ಏನು? ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನು ಬಳಸುವುದನ್ನೇ ಭೂಬಳಕೆ ಎನ್ನುವರು. ಸುವರ್ಣ ಕ್ರಾಂತಿ ಎಂದರೇನು? ಸುವರ್ಣ ಕ್ರಾಂತಿ ಅಂದ್ರೆ ಇಲ್ಲಿ ತೋಟಗಾರಿಕಾ ಬೇಸಾಯದ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಅಂತ ಕರಿತಾ ಬರ್ತಾರೆ. ಯಾವ ಬೆಳೆ? ತೋಟಗಾರಿಕಾ ಬೆಳೆ. ನೆನ್ಪಿಟ್ಟುವರಿ, ತೋಟಗಾರಿಕಾ ಬೆಳೆ. 7ನೇ ಪ್ರಶ್ನೆ, ಹಿಂದೆ ಬೇಸಾಯಕ್ಕೆ ಬಳಸಲಾಗುತ್ತಿದ್ದ ಕೆಲವು ಭಾಗಗಳು ಇಂದು ಅನುಪಯುಕ್ತವಾಗಿ ಪರಿಣಮಿಸಿವೆ, ಏಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗೊತ್ತಿರಲಿ, ಮಣ್ಣಿನ ರಾಸಾಯನಿಕ ಸಂಯೋಜನೆ ಬದಲಾವಣೆಗಳಿಂದಾಗಿ ಫಲವತ್ತತೆ ಏನಾಗಿದೆ? ಕಡಿಮೆ ಆಗ್ತಾ ಬಂದಿದೆ. 8ನೇ ಪ್ರಶ್ನೆ ನೋಡ್ರಿ, ಫ್ಲೋರಿಕಲ್ಚರ್ ಎಂದರೆ ಏನು? ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನ. ಫ್ಲೋರಿಕಲ್ಚರ್ ಅಂದರೆ ಸೊ ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿಗೆ ಸಂಬಂಧಿಸಿದ. ಪುಷ್ಪ ಕೃಷಿ ಅಂತ ಆದ್ರೆ ನೆನ್ಪಿಟ್ಟುವರು. ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಅಥವಾ ಬೇಸಾಯವನ್ನು ಫ್ಲೋರಿಕಲ್ಚರ್ ಅಂತ ಕರಿತಾ ಬರ್ತಾರೆ. 9ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರ ಯಾವುದು? ಇದನ್ನ 2023ರಲ್ಲಿ ಕೇಳಿರ್ತಕ್ಕಂಥದ್ದು ಇದು. ಸೊ ನಿಪ್ಪಾಣಿ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ ಇದೆ ಅಂದ್ರೆ ಹೊಗೆ ಸೊಪ್ಪಿಗೆ ಸಂಬಂಧಿಸಿದ. ಸೊ ಬೇರೆ ಬೇರೆ ಎಕ್ಸಾಮಲ್ಲಿ PC, ಸೊ ಅದ್ರ ಜೊತೆ SD, FD, ಗ್ರೂಪ್ C ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೂಡ ಆಗಿರ್ತವೆ ಇವು. ಸೊ ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಬನ್ನಿ. ರಬಿ ಬೆಳೆ ಬೇಸಾಯ ನೋಡಿಲಿ. ರಬಿ ಬೇಸಾಯಕ್ಕೆ ಪ್ರಮುಖ ರಬಿ ಬೇಸಾಯ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ರಬಿ ಬೇಸಾಯ ಅಂದ್ರೆ ಚಳಿಗಾಲದಲ್ಲಿ ಮಳೆ ಪಡೆಯುವ ಪ್ರದೇಶಗಳು ಸಾಗುವಳಿ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ಸಾಂದ್ರ ಬೇಸಾಯ ಎಂದರೆ ಏನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನು ಬೆಳೆ ತೆಗೆಯುವುದಕ್ಕೆ ಏನಂತ ಕರೀತಾರೆ? ಸಾಂದ್ರ ಬೇಸಾಯ ಅಂತ ಕರೀತಾರೆ. ಜೀವನಾಧಾರ ಬೇಸಾಯ ಎಂದರೆ ಏನು?
ಇದು ಕೂಡ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಜೀವನಾಧಾರ ಬೇಸಾಯ ಅಂದರೆ ರೈತರು ತಮ್ಮ ಜೀವನಕ್ಕೆ ಅವಶ್ಯವಿರುವ ಹುಟ್ಟುವಳಿಗೆ ನೋಡಿಲಿ ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹುಟ್ಟುವಳಿಗಳನ್ನು ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಅಂತ ಕರೀತಾರೆ. ಮಿಶ್ರ ಬೇಸಾಯ ಎಂದರೆ ಕೃಷಿ ಭೂಮಿಯನ್ನು ನೋಡಿಲೆ ಬೆಳೆಗಳ ಬೆಳೆಯುವುದಕ್ಕಷ್ಟೇ ಅಲ್ಲದೆ ದನ, ಕರು, ಕೋಳಿ, ಜೇನು, ಹಂದಿ ಸಾಗಾಣಿಕೆ ಮುಂತಾದ ಉದ್ದೇಶಗಳಿಗೆ ಬಳಸುವುದಕ್ಕೆ ಏನಂತ ಕರೀತಾರೆ, ಇಲ್ಲಿ ಮಿಶ್ರ ಬೇಸಾಯ ಅಂತ ಕರೀತಾರೆ. 14ನೇ ಪ್ರಶ್ನೆ, ಭತ್ತದ ಬೆಳೆಗೆ ಸಮತಟ್ಟಾದ ಭೂಮಿ ಬೇಕಾಗುತ್ತದೆ, ಏಕೆ? ಬೆಳೆಯುವ ಕೊಯ್ಲಿಗೆ ಬರುವವರೆಗೂ ಪೈರಿನ ತಳದಲ್ಲಿ ನೀರು ನಿಂತಿರಬೇಕಾಗುವುದು. ಹಾಗಾಗಿ ಅದು ಏನಾಗಿರ್ಬೇಕು, ಸಮತಟ್ಟಾಗಿರ್ಬೇಕು. ಯಾಕಂದ್ರೆ ಮಧ್ಯದಲ್ಲಿ ಏನಾಗಿರ್ಬೇಕು, ನೀರು ನಿಲ್ಲಿಸ್ಬೇಕಲ್ಲ. ಹಾಗಾಗಿ ಇದಕ್ಕೆ ಸಮತಟ್ಟಾಗಿರ್ತಕ್ಕಂಥ ಭೂಮಿ ಬೇಕಾಗುತ್ತದೆ. ಮುಂದುವರೆದು ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ಅಧ್ಯಾಯ 7ನೇ ಅಧ್ಯಾಯ ನೋಡ್ತಾ ಬನ್ನಿ. ಸೊ 7ನೇ ಅಧ್ಯಾಯ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಅಂತೇಳಿ. ಸೊ ಪ್ರಶ್ನೆಗಳು ಈ ರೀತಿ ಇದೆ. ಮೊದಲ ಪ್ರಶ್ನೆ ನೋಡ್ತಾ ಬನ್ನಿ. ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ತೈಲ ನಿಕ್ಷೇಪ ಬಾಂಬೆ ಹೈ ಅಂತಕ್ಕಂಥದ್ದು ಸರಿ ಉತ್ತರ. ಅದೇ ರೀತಿ ದ್ರವರೂಪದ ಚಿನ್ನ ಎಂದು ಯಾವುದನ್ನು ಕರೀತಾರೆ? ದ್ರವರೂಪದ ಚಿನ್ನ ಅಂತೇಳಿ ಪೆಟ್ರೋಲಿಯಂ ಅನ್ನು ಕರೀತಾರೆ. ಸೊ ಅದೇ ರೀತಿ 3ನೇ ಪ್ರಶ್ನೆ ನೋಡ್ರಿ. ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎನ್ನುವರು, ಏಕೆಂದರೆ? ಸೊ ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಅತಿ ಹೆಚ್ಚಾಗಿದೆ ಏನಾಗುತ್ತಾ, ಬಳಕೆ ಆಗುತ್ತದೆ. ನೆನ್ಪಿಟ್ಟುಕೋರಿ, ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ಬಳಕೆ ಆಗುತ್ತೆ. 4ನೇ ಪ್ರಶ್ನೆ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಿಗೆ ಒಂದು ಉತ್ತಮ ಉದಾಹರಣೆ ಕೊಡಿ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂದ್ರೆ ಇಲ್ಲಿ ಸೊ ಪೆಟ್ರೋಲಿಯಂ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ. ಅದೇ ರೀತಿ 5ನೇ ಪ್ರಶ್ನೆ, ಇದನ್ನು ಕಾಗೆ ಬಂಗಾರ ಎಂದು ಕರೆಯುವರು. ಸೊ ನಿಮ್ಗೆ ಗೊತ್ತಿರಲಿ, ಕಾಗೆ ಬಂಗಾರ ಅಂತಕ್ಕಂಥ ಕರೀತಿರೋದು ಅಬ್ರಕವನ್ನು ಕಾಗೆ ಬಂಗಾರ ಅಂತ ಕರೀತಾರೆ. 5ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿರುವ ಪ್ರಮುಖ ಸೌರ ವಿದ್ಯುತ್ ಸ್ಥಾವರ ಸೊ ಯಾವುದಂದ್ರೆ ಇಲ್ಲಿ ಸೊ ನಿಮ್ಗೆ ಗೊತ್ತಿರಲಿ ಪಾವಗಡ ಅಂತಕ್ಕಂತೇಳಿ. ಇಲ್ಲೇ ತುಮಕೂರಿನಲ್ಲಿ ಇನ್ನೊಂದು ಬೆಟ್ಟ ಕಂಡು ಬರುತ್ತೆ. ಯಾವ ಬೆಟ್ಟ ಅದು? ಮಧುಗಿರಿ ಬೆಟ್ಟ ಅಂತಕ್ಕಂತೇಳಿ. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ, ಮಧುಗಿರಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಏನಿಲ್ಲಿ ಪಾವಗಡ ಸೌರ ವಿದ್ಯುತ್ ಕೇಂದ್ರ ಅಲ್ಲಿ ಏನಾಗುತ್ತೆ, ಸ್ಥಾಪನೆ ಮಾಡಿರ್ತಾರೆ. 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ ಇಲ್ಲಿ ಮುಂದುವರಿದು. ಸೊ 7ನೇ ಪ್ರಶ್ನೆ, ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಕಾರ್ಯಕ್ಕೆ ಬಳಸುವ ಪರಮಾಣು ಖನಿಜ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದನ್ನು ಬಳಸ್ತಾರೆ ಅಂದರೆ ಬೆರಿಲಿಯಂ ಅನ್ನೋದನ್ನು ಏನು ಮಾಡ್ತಾರೆ, ಬಳಸ್ತಾ ಬರ್ತಾರೆ. 8ನೇ ಪ್ರಶ್ನೆ, ಇಂದು ಅಬ್ರಕದ ರಫ್ತು ಕಡಿಮೆಯಾಗಿದೆ. ಸೊ ಏಕೆ? ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿರುವುದರಿಂದ. ಸೊ ಅಬ್ರಕದ ಬದಲಾಗಿ ಬೇರೆ ವಸ್ತುಗಳು ದೊರೆಯುತ್ತಿರುವುದರಿಂದ ಅದನ್ನು ಕಡಿಮೆ ಮಾಡಿದ್ದಾರೆ ರಫ್ತನ್ನು. 9ನೇ ಪ್ರಶ್ನೆ, ಅಲ್ಯೂಮಿನಿಯಂ ಅನ್ನು 20ನೇ ಶತಮಾನದ ಅದ್ಭುತ ಲೋಹ. ಇದು ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ಬೇರೆ ಬೇರೆ ಎಕ್ಸಾಮಲ್ಲಿ. ಅಲ್ಯೂಮಿನಿಯಂ ಅನ್ನು 20ನೇ ಶತಮಾನದ ಅದ್ಭುತ ಲೋಹ ಎಂದು ಕರೆಯಲು ಕಾರಣವೇನಂತ ಕೇಳಿದ್ದಾರೆ. ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸುವುದರಿಂದ ಇದನ್ನ ಏನಂತಾರೆ, 20ನೇ ಶತಮಾನದ ಅದ್ಭುತ ಲೋಹ ಅಂತ ಕರೀತಾರೆ. 10ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧರಿಸುವಲ್ಲಿ ನಿರ್ಧಾರಕ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು? ಸೊ ಇಲ್ಲಿ 10ಕ್ಕೆ ಸರಿಯಾದ ಉತ್ತರ ಚಿನ್ನ ಅಂತಕ್ಕಂತೇಳಿ. ಸೊ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಕರ್ನಾಟಕದಲ್ಲಿ ಹಟ್ಟಿ ಚಿನ್ನದ ಗಣಿ ಅಂತಕ್ಕಂಥದ್ದು ಅತಿ ಹೆಚ್ಚು ಚಿನ್ನ ಉತ್ಪಾದಿಸುತ್ತೆ. 12ನೇ ಪ್ರಶ್ನೆ, ಭಾರತದಲ್ಲಿ ಪೆಟ್ರೋಲಿಯಂ ಅನ್ನು ಮೊದಲು ಪತ್ತೆ ಹಚ್ಚಲಾಯಿತು ಎಲ್ಲಿ? ಅಸ್ಸಾಂದ ದಿಗ್ಬಾಯಲ್ಲಿ. ಸೊ ಎಲ್ಲಿ? ಅಸ್ಸಾಂದ ದಿಗ್ಬಾಯಿ. ನೆಕ್ಸ್ಟ್ ಅದೇ ರೀತಿ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಏರಿಕೆ ಎಂದರೆ ಏನು? ಭೂಮಿಯ ವಾಯುಮಂಡಲದ ಉಷ್ಣಾಂಶ ಹೆಚ್ಚಾಗುವ ಸಂಭವನೀಯತೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ನೋಡಿಲ್ಲ, ವಾಯುಮಂಡಲದಲ್ಲಿ ಭೂಮಿಯ ವಾಯುಮಂಡಲದಲ್ಲಿ ಏನಾಗುತ್ತೆ, ಉಷ್ಣಾಂಶ ಹೆಚ್ಚಾಗುವ ಸಂಭವನೀಯತೆ ಏನಂತಾರೆ, ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ನೆಕ್ಸ್ಟ್, ಕಲ್ಲಿದ್ದಲನ್ನು ಕಪ್ಪು ವಜ್ರ ಎಂದು ಕರೆಯಲು ಕಾರಣ ಏನು? ಬಹು ಉಪಯುಕ್ತ ಶಕ್ತಿ ಸಂಪನ್ಮೂಲವಾಗಿರೋದ್ರಿಂದ. ನೆಕ್ಸ್ಟ್ ನೋಡ್ತಾ ಬನ್ನಿ ಮುಂದುವರೆದ ಅದೇ ರೀತಿ ಭಾರತದಲ್ಲಿ ಮೊದಲ ಸೌರಶಕ್ತಿ ಉತ್ಪಾದನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಯಿತು? ರಾಜಸ್ಥಾನದ ಬಾರ್ಮರ್ನಲ್ಲಿ ಏನಾಯ್ತು, ಇಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ನೆಕ್ಸ್ಟ್ ಮುಂದುವರೆದು ಬೇರೆ ಅಧ್ಯಾಯ ನೋಡ್ತಾ ಹೋಗೋಣ. ಸೊ ಈಗ ಒಟ್ಟಾರೆ 7 ಅಧ್ಯಾಯ ನೋಡಿದ್ವಿ. 8ನೇ ಅಧ್ಯಾಯವನ್ನು ನೋಡ್ತಾ ಬರೋಣ ನಾವಿಲ್ಲಿ.
8ನೇ ಅಧ್ಯಾಯ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಅಂತೇಳಿ. ಸೊ ಮೊದಲ ಪ್ರಶ್ನೆ, ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು? ಸೊ ನಿಮ್ಗೆ ಗೊತ್ತಿರಲಿ, ಭಾರತದ ಹೆಬ್ಬಾಗಿಲು ಅಂತ ಕೇಳಿದ್ರಲ್ಲ, ಸೊ ಇಲ್ಲಿ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತಿತ್ತು? ನವಮಂಗಳೂರು ಆಗ್ತಿತ್ತು. ಹೀಗಾಗಿ ಭಾರತದ ಹೆಬ್ಬಾಗಿಲು ಅಂತ ಕೇಳಿರಲ್ಲ, ಸೊ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು 2ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದ ಚಹಾದ ಬಂದರು ಎಂದು ಕರೆಯಲ್ಪಡುವ ಬಂದರು ಯಾವುದು? ಸೊ ಕಲ್ಕತ್ತಾ ಬಂದರು ಚಹಾದ ಬಂದರು ಆಗಿರ್ತದೆ. ಅದೇ ರೀತಿ 3ನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸೊ ಭಾರತದಲ್ಲಿರುವ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ 44 ಅಂತಕ್ಕಂತೇಳಿ. ಸೊ ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ. 4ನೇ ಪ್ರಶ್ನೆ, ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ? ಸೊ 1995ರಲ್ಲಿ ಏನಾಗುತ್ತಿದ್ದು ಸ್ಥಾಪನೆ ಆಗುತ್ತದೆ. 5ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಭಾರತದ ನೈಸರ್ಗಿಕ ಬಂದರು ಯಾವುದಂತ ಕೇಳಿದ್ದಾರೆ? ಸೊ ಇದಕ್ಕೆ ಸರಿ ಉತ್ತರ ವಿಶಾಖಪಟ್ಟಣಂ ಅಂತಕ್ಕಂಥದ್ದಕ್ಕೆ ಏನಂತಾರೆ? ನೈಸರ್ಗಿಕ ಬಂದರು ಅಂತಲೂ ಕೂಡ ಕರೀತಾರೆ. ಸೊ ಇದು ಗೊತ್ತಿರಲಿ, ಅತಿ ಆಳವಾದ ಬಂದರು ಕೂಡ ಆಗಿರ್ತದೆ. ಏನಿದು ಇನ್ನೊಂದು ಆಳವಾದ ಬಂದರು ಕೂಡ ಅಂತಾರೆ. ಸೊ ಅದೇ ರೀತಿ ನೈಸರ್ಗಿಕ ಬಂದರು ಅಂತಲೂ ಕೂಡ ಕರೀತಾರೆ. 6ನೇ ಪ್ರಶ್ನೆ, ಮಾರ್ಗಸೂಚಿ ಅಥವಾ ಪಾತ್ ನೋಡಲಿ, ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ. ಈ ಪಾಯಿಂಟ್ಗಳು ನೋಡಿ, ಇಂಥ ಪದಗಳು ಗೊತ್ತೇ ಆಗ್ತಿರಲಿಲ್ಲ ಎಕ್ಸಾಮಲ್ಲಿ. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ ಅಂತ ಕೇಳಿದರೆ ಇದಕ್ಕೆ ಸರಿ ಉತ್ತರ GPS ಅಂತಕ್ಕಂಥದ್ದು. ಯಾವುದಿಲ್ಲಿ? GPS. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ತಾ ಬನ್ನಿ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಅಂತ ಕೇಳಿದ್ದಾರೆ. 7ಕ್ಕೆ ಸರಿಯಾದ ಉತ್ತರ ನಾವಿಕ್ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ಅಂತ ಕರೆಯೋದು ನಾವಿಕ್ಕಿಗೆ. 8ನೇ ಪ್ರಶ್ನೆ ನೋಡ್ತಾ ಬನ್ನಿ. ಇವೆಲ್ಲ ಹಳೆ ಪುಸ್ತಕದಲ್ಲಿ ನಿಮಗೆ ಹುಡುಕಾಡಿದ್ರು ಕೂಡ ಸಿಗಲ್ಲ. 2024-25 ಯಾರು ನೋಡ್ತಾ ಇದ್ರಲ್ಲ ಆ ಪುಸ್ತಕಗಳಲ್ಲಿ ಮಾತ್ರ ಇವು ಏನಾಗ್ತವೆ, ಇಂಥ ಅಂಶಗಳು ಕಂಡು ಬರ್ತವೆ ಇಲ್ಲಿ. 8ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ರಸ್ತೆಯನ್ನು ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಭಾರತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 1 ಅಂಕದ ಪ್ರಶ್ನೆ ನೋಡ್ತಾ ಬನ್ನಿ. ಸಾರಿಗೆ ಎಂದರೇನು? ನೋಡಿಲೆ ವಸ್ತುಗಳ ಸೇವೆ, ಮಾಹಿತಿ, ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೆ ಏನಂತ ಕರೀತಾರಲ್ಲಿ? ಸಾರಿಗೆ ಅಂತ ಕರೀತಾರೆ. 10ನೇ ಪ್ರಶ್ನೆ, ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗವನ್ನು ಭಾರತದಲ್ಲಿ ಎಲ್ಲಿ ನಿರ್ಮಿಸಲಾಗಿದೆ? ಸೊ ಲಡಾಖ್ನ ಉಮ್ಲಿಂಗ್ಲಾ ಅಂತ ಹೇಳಿ ಕರಿತಾ ಬರ್ತಾರೆ. ಎಲ್ಲಿ? ಸೊ ಲಡಾಖ್ನ ಉಮ್ಲಿಂಗ್ಲಾದಲ್ಲಿ ಈ ಕಣಿವೆಯಲ್ಲಿ ಕರಿತಾ ಬರ್ತಾರೆ. 12ನೇ ಪ್ರಶ್ನೆ ನೋಡ್ತಾ ಬನ್ನಿ ನೀವು. ಸೊ ಅದೇ ರೀತಿ 11ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ವರ್ಷ ಸ್ಥಾಪನೆ ಆಯಿತು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ 1988ರಲ್ಲಿ. 12ನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನ ಎಂದರೇನು? ವಸ್ತುವನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದ ಅವುಗಳನ್ನು ಸಂಬಂಧಿಸಿದ ಮಾಹಿತಿ ಸಂಗ್ರಹಿಸುವುದಕ್ಕೆ ಏನಂತಾರೆ? ದೂರ ಸಂವೇದಿ ತಂತ್ರಜ್ಞಾನ ಅಂತ ಕರೀತಾರೆ. 13ನೇ ಪ್ರಶ್ನೆ, ಭಾರತ ಸರ್ಕಾರವು ನವಸೇವಾ ಬಂದರು ನಿರ್ಮಿಸಲು ಕಾರಣವೇನು? ಸೊ ನವಸೇವಾ ಬಂದರು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ನಿರ್ಮಾಣ ಮಾಡ್ರಿ ಅಂದಿರಲಿ, ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಏನು ಮಾಡಿರ್ತಾರೆ? ಇದನ್ನ ನಿರ್ಮಾಣ ಮಾಡ್ರ. 14ನೇ ಪ್ರಶ್ನೆ, ಸಮೂಹ ಮಾಧ್ಯಮ ಎಂದರೆ ಏನು? ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮ ಸಮೂಹ ಮಾಧ್ಯಮವಾಗಿದೆ. ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋಣ. 9ನೇ ಅಧ್ಯಾಯ, ಭಾರತದ ಪ್ರಮುಖ ಕೈಗಾರಿಕೆಗಳಂತೇಳಿ. ಸೊ ಇತಿಹಾಸದಲ್ಲಿ ಹೆಂಗೆ ಬಂದವು? 9 ಅಧ್ಯಾಯ ಲಾಸ್ಟ್ ಇದ್ರೆ. ಸೊ ನೋಡಿಲಿ ಜಿಯೋಗ್ರಫಿಯಲ್ಲಿ ಎಷ್ಟಿದಾವೆ? 9 ಅಧ್ಯಾಯ ಎಲ್ಲ 10-11 ಅಧ್ಯಾಯವರೆಗೂ ಇಲ್ಲೇನಾಗ್ತವೆ ಮುಂದುವರೆದಿದೆ. ಅತಿ ಹೆಚ್ಚಾಗಿ ಜಿಯೋಗ್ರಫಿ ಕೂಡ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಸೊ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ, ಲೈಕ್ ಮಾಡ್ತಾ ಬನ್ನಿ ಹೆಚ್ಚು. ಸೊ ಏನಾದರೂ ಅಭಿಪ್ರಾಯ ತಿಳಿಸೋದಿದ್ರೆ ಏನು ಮಾಡಿರಿ? ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಬನ್ನಿ. ನೋಡೋಣ ಈಗ ಮುಂದುವರೆದ 9ನೇ ಅಧ್ಯಾಯದಲ್ಲಿ ಮೊದಲ ಪ್ರಶ್ನೆ, ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು ಎಲ್ಲಿ? ಸೊ ಇಲ್ಲಿ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ ಕುಲ್ಟಿಯಲ್ಲಿ ಸ್ಥಾಪನೆ ಆಗ್ತದೆ. 2ನೇ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಂಟನೋಪೋಲಿಸ್ ಎಂದು. ನೋಡಿ ಇಲ್ಲಿ ಏನಂತಾರೆ? ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನ್ಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ. ನೋಡಿ ಅತಿ ಹೆಚ್ಚು PCPSI ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು ಇದು. ಕಾಟನ್ಪೋಲಿಸ್ ಅಂತ ಕರಿತಕ್ಕಂಥದ್ದು ಯಾವುದು ಭಾರತದ ಅಂತ ಕೇಳಿರಲ್ಲ. ಸೊ ಮುಂಬೈ ಆಗ್ತದೆ.
ಸೊ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಕೇಳಿದ್ರೆ ಯಾವುದಾಗ್ತಿತ್ತು, ಇಲ್ಲಿ ದಾವಣಗೆರೆ ಆಗ್ತಿತ್ತು. ಇದನ್ನು ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಬನ್ನಿ. ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲ್ಪಡುವುದು ಯಾವುದು? ಸೊ ಬೆಂಗಳೂರು. ಅದೇ ರೀತಿ ಇಸ್ರೋ ಸ್ಥಾಪನೆಯಾದ ವರ್ಷ 1969ರಲ್ಲಿ ಇಸ್ರೋ ಸ್ಥಾಪನೆ ಆಗುತ್ತೆ. ಐದನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಚಂದ್ರನ ನೋಡಿಲ್ಲ, ಚಂದ್ರನ ಬಗ್ಗೆ ಉಡಾವಣೆ ಮಾಡಿದ್ದೆಲ್ಲ ಕೇಳ್ತಾ ಇರೋದವ್ರು. ಇಲ್ಲಿ ದಕ್ಷಿಣ ಭಾಗಕ್ಕೆ ಯಾವಾಗ ಇಳಿಸ್ಯಾರ ಇಲ್ಲಿ? ಸೊ ಯಾವ ದೇಶ ಇಳಿಸಿದೆ ಅಂದ್ರೆ ಭಾರತ ಇಲ್ಲಿ ಇಳಿಸಿದೆ. ಆರನೇ ಪ್ರಶ್ನೆ ನೋಡ್ತಾ ಬನ್ನಿ. ಕೈಗಾರಿಕಾ ವಲಯ ಎಂದರೆ ಏನು? ಕೈಗಾರಿಕಾ ವಲಯ ಎಂದರೆ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನು ಕೈಗಾರಿಕಾ ವಲಯ ಎಂದು ಕರೀತಾ ಬರ್ತಾರೆ. ಏಳನೇ ಪ್ರಶ್ನೆ, ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ. ಸೊ ಏಕೆ ಅಂತ ಕೇಳಿದ್ದಾರೆ. ಸೊ ಈ ಕೈಗಾರಿಕೆ ಹಲವಾರು ಕೈಗಾರಿಕೆಗಳಿಗೆ ಅಗತ್ಯ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತದೆ. ಜವಳಿ ಕೈಗಾರಿಕೆ ಎಂದರೆ ಏನು? ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಜವಳಿ ಕೈಗಾರಿಕೆ ಅಂತ ಕರೀತಾರೆ. ಒಂಬತ್ತನೇ ಪ್ರಶ್ನೆ, ಮಹಾರಾಷ್ಟ್ರದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಕಾಟನ್ ಪೋಲಿಸ್ ಎಂದು ಕರೆಯಲು ಪ್ರಮುಖ ಕಾರಣ ಏನು? ಮುಂಬೈಯಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ, ಹಾಗಾಗಿ ಇದನ್ನೇನಂತ ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನ್ ಪೋಲಿಸ್ ಅಂತಲೂ ಕೂಡ ಕರೀತಾರೆ. 10ನೇ ಪ್ರಶ್ನೆ, ಭಾರತದ ಮೊದಲ ಕಾಗದ ಕೈಗಾರಿಕೆ ಎಲ್ಲಿ ಸ್ಥಾಪನೆಯಾಗಿದೆ? ಸೊ ಪಶ್ಚಿಮ ಬಂಗಾಳದ ಶ್ರೀರಾಮ್ಪುರದಲ್ಲಿ ಏನಾಗುತ್ತಿಲ್ಲ ಸ್ಥಾಪನೆ ಆಗಿರುತ್ತೆ. ಯಾವುದು? ಪಶ್ಚಿಮ ಬಂಗಾಳದ ಶ್ರೀರಾಮ್ಪುರದಲ್ಲಿ ಸ್ಥಾಪನೆ ಆಗಿರ್ತದೆ. ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ TETಯಲ್ಲಿ. 11ನೇ ಪ್ರಶ್ನೆ ನೋಡ್ತಾ ಬನ್ನಿ. ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕೆ ಕ್ಷೇತ್ರ ಯಾವುದು? ಅತಿ ಹೆಚ್ಚು ವೇಗವಾಗಿ ಅಂದ್ರೆ ಜ್ಞಾನಾಧಾರಿತ ಕೈಗಾರಿಕೆಗಳಂತ ಕರೀತಾರೆ. 12ನೇ ಪ್ರಶ್ನೆ, ಜ್ಞಾನಾಧಾರಿತ ಕೈಗಾರಿಕೆ ಎಂದರೇನು? ಹಾಗಾದರೆ ಮಾನವನ ಜ್ಞಾನವೇ ಆಧಾರವಾಗಿರುವ ಕೈಗಾರಿಕೆ ಏನಂತಾರೆ? ಜ್ಞಾನಾಧಾರಿತ ಕೈಗಾರಿಕೆ ಅಂತ ಕರೀತಾರೆ. 13ನೇ ಪ್ರಶ್ನೆ, ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ಈ ಹೆಸರು ಬರಲು ಕಾರಣವೇನು? ಇಲ್ಲಿ ಏನಾಗ್ತೈತಿ, ಯಾಕೆ ಇದಕ್ಕೆ ಹೆಸರು ಬರುತ್ತೆ ಈ ರೀತಿ ಅಂದ್ರೆ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜನ ಮಾಡೋದ್ರಿಂದ ಈ ಹೆಸರು ಬಂದಿರ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ತಾ ಬನ್ನಿ. ಸೊ ಇಲ್ಲಿ ಗೊತ್ತಾಗಿರ್ತಾವೆ, ಭಾರತದ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಏಕೆ ಸ್ಥಾಪಿಸೈತೆ ಅಂತ ಕೇಳಿದ್ರೆ ಇಲ್ಲಿ ಸಾಫ್ಟ್ವೇರ್ ಉದ್ಯಮ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಸ್ಥಾಪನೆ ಇರುತ್ತೆ. ಸೊ 13 ಗೊತ್ತಾಗೈತೆ ಅನ್ಕೊಂತೀನಿ ನಿಮ್ಗೆ ಆಲ್ರೆಡಿ. ನೆಕ್ಸ್ಟ್, ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಏಕೆ ಕರೆಯುತ್ತಾರೆ? ಸೊ ಬೆಂಗಳೂರಲ್ಲಿ ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರೋದ್ರಿಂದ ಅದನ್ನು ಕರಿತಾ ಬರ್ತಾರೆ. ಇಸ್ರೋದ ಮುಖ್ಯ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಸೊ ಅದೇ ರೀತಿ 17ನೇ ಪ್ರಶ್ನೆ, ಇಸ್ರೋದ ಮೊದಲ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅಂತಕ್ಕಂಥದ್ದು. ಯಾರು? ವಿಕ್ರಮ್ ಸಾರಾಭಾಯಿ ಅಂತಕ್ಕಂಥವ್ರು ಇಲ್ಲಿ ಏನಾಗಿರ್ತಾರೆ? ಮೊದಲ ಇಸ್ರೋದ ಅಧ್ಯಕ್ಷರಾಗಿರ್ತಾರೆ. ಇಸ್ರೋ ಕೇಂದ್ರ ಕಚೇರಿ ಗೊತ್ತಿದೆ ಬೆಂಗಳೂರಲ್ಲಿ. ನೆಕ್ಸ್ಟ್ ಅದೇ ರೀತಿ 10ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಸೊ 10ನೇ ಅಧ್ಯಾಯ ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥದ್ದು. ಏನು ಅಧ್ಯಾಯದ ಹೆಸರು ಇಲ್ಲಿ? ಭಾರತದ ನೈಸರ್ಗಿಕ ವಿಕೋಪಗಳು. ಸೊ ಮೊದಲ ಪ್ರಶ್ನೆ ಈ ರೀತಿ, ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ಉಂಟಾಗಲು ಪ್ರಮುಖ ಕಾರಣ ಏನಂತ ಕೇಳಿದರೆ, ಸೊ ಇಲ್ಲಿ ಜಾಗತಿಕ ತಾಪಮಾನ ಹೆಚ್ಚಳದಿಂದ ಏನಾಗ್ತದೆ? ಚಂಡಮಾರುತ ಉಂಟಾಗ್ತದೆ. ಪ್ರವಾಹಕ್ಕೆ ಮುನ್ನೆಚ್ಚರಿಕಾ ಕ್ರಮ ಅಂದ್ರೆ ಸೊ ಇಲ್ಲಿ ಅರಣ್ಯೀಕರಣ ಪ್ರಮುಖ ಕಾರಣ ಆಗಿರ್ತದೆ. ಸೊ ಅದೇ ರೀತಿ ನದಿಯ ಇಕ್ಕೆಲಗಳಲ್ಲಿ ಅಡ್ಡಗಟ್ಟೆಗಳನ್ನು ನಿರ್ಮಿಸಬೇಕು. ಸೊ ಯಾಕೆ ಅಂದರೆ ಪ್ರವಾಹ ನಿಯಂತ್ರಣ ಮಾಡಲಿಕ್ಕೆ. ಆಪ್ಷನ್ ಬಿ. 4ನೇ ಪ್ರಶ್ನೆ, ಕಡಲ ಕೊರತೆಯನ್ನು ನಿಯಂತ್ರಿಸಲು ಬೆಳೆಯುವ ಅರಣ್ಯದ ವಿಧ ಯಾವುದು? ಸೊ ಮ್ಯಾಂಗ್ರೋವ್ ಅರಣ್ಯಗಳಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿಲ್ಲಿ? ಮ್ಯಾಂಗ್ರೋವ್ ಅರಣ್ಯಗಳು. 5ನೇ ಪ್ರಶ್ನೆ ನೋಡ್ತಾ ಬನ್ನಿ. ಈ ಕೆಳಕಂಡ ರಾಜ್ಯಗಳಲ್ಲಿ ಕಡಲ ಕೊರೆತ ಅತಿ ಹೆಚ್ಚಾಗಿ ಕಂಡುಬರೋ ರಾಜ್ಯ ಯಾವುದು? ಅತಿ ಹೆಚ್ಚಾಗಿ ಪ್ರವಾಹ ಕಂಡುಬರೋದು ಕಡಲ ಕೊರೆತ ಅಂದ್ರೆ ಕೇರಳದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ. 6ನೇ ಪ್ರಶ್ನೆ, ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯಗಳನ್ನು ಬೆಳೆಸಬೇಕು ಏಕೆಂದರೆ ಸೊ ಪ್ರವಾಹ ನಿಯಂತ್ರಣ ಮಾಡುವ ಸಲುವಾಗಿ ಇವನ್ನೇನು ಮಾಡೋಕ್ಕೂ ಬೆಳೆಸಬೇಕಾಗುತ್ತದೆ. ಆಪ್ಷನ್ ಎ. ನೆಕ್ಸ್ಟ್ ಮುಂದುವರೆದು 1 ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಬರ್ಬೋದು. ಚಂಡಮಾರುತಗಳು ಉಂಟಾಗಲು ಪ್ರಮುಖ ಕಾರಣವೇನು? ಭೂಮಿ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡ ತೀವ್ರ ವ್ಯತ್ಯಾಸವಾಗೋದಕ್ಕೆ ಏನಾಗ್ತೈತಿ? ಚಂಡಮಾರುತ ಉಂಟಾಗುತ್ತೆ. ಹಾಗಾದರೆ ಪ್ರವಾಹ ಎಂದರೆ ಏನು?
ಸೊ ಅತ್ಯಧಿಕ ಮಳೆ ಸುರಿದಾಗ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ ನದಿಗಳು ನೀರಿನ ಪ್ರಮಾಣವನ್ನು ಅವುಗಳ ಪಾತ್ರದಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಬಿಡುಗಡೆಯಾಗುವುದು ಅಂದರೆ ಉಕ್ಕಿ ಹರಿಯುವುದು. ಇದಕ್ಕೆ ಏನಂತ ಕರೀತಾರೆ? ಇಲ್ಲಿ ಪ್ರವಾಹ ಅಂತ ಕರೀತಾರೆ. 9ಕ್ಕೆ ಉತ್ತರ ನೋಡ್ತಾ ಬನ್ನಿ. ಅದಕ್ಕಿಂತ ಮುಂಚಿತ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಗಣಿಗಾರಿಕೆಯ ಪ್ರದೇಶದಲ್ಲಿ ಭೂಕುಸಿತ ಸಾಮಾನ್ಯ ಏಕೆ? ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಯಾಕೆ ಅಲ್ಲಿ ಆಗ್ತದೆ ಅಂತ ಕೇಳಿದರೆ 9ನೇ ಪ್ರಶ್ನೆಗೆ ಆಳದಲ್ಲಿರುವ ಅದಿರಿನ ನಿಕ್ಷೇಪಗಳವರೆಗೆ ಗಣಿಗಳನ್ನು ತೆಗೆಯುವುದರಿಂದ ಭೂಕುಸಿತ ಉಂಟಾಗುತ್ತದೆ. ಭೂಕುಸಿತ ಎಂದರೇನು ಹಾಗಾದರೆ? ಸೊ ಭೂಕುಸಿತ ಎಂದರೆ ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿಗೆ ಗುಂಟು ಅಲ್ಲಿ ಏನು ಮಾಡ್ತೈತಿ, ಕೆಳಗೆ ಉಳುಕುವಂತ ಬರ್ತೈತಿ. ಇದಕ್ಕೆ ಏನಂತ ಕರೀತಾರೆ ಇಲ್ಲಿ? ಸೊ ಭೂಕುಸಿತ ಅಂತ ಕರೀತಾರೆ. 11ನೇ ಪ್ರಶ್ನೆ, ಕಡಲ ಕೊರೆತ ಅಥವಾ ತೀರ ಪ್ರದೇಶದ ಕೊರೆತ ಎಂದರೆ ಏನು? ಸಮುದ್ರದ ಅಲೆಗಳಿಂದ ಸಮುದ್ರದ ಅಲೆಗಳಿಂದ ತೀರ ವಲಯವು ಸವೆಸಲ್ಪಡುವುದನ್ನು ತೀರ ಪ್ರದೇಶದ ಕೊರೆತ ಅಥವಾ ಕಡಲ ಕೊರೆತ ಅಂತ ಕರೀತಾ ಬರ್ತಾರೆ. ಭೂಕಂಪ ಎಂದರೇನು? ಸೊ ಗೊತ್ತಿರಲಿ. 12ಕ್ಕೆ ಉತ್ತರ, ಭೂಕಂಪ ಅಂದರೆ ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಏನಂತ ಕರೀತಿರಲಿ? ಭೂಕಂಪ ಅಂತ ಕರೀತಾರೆ. ಅದೇ ರೀತಿ ನೈಸರ್ಗಿಕ ವಿಕೋಪಗಳು ಎಂದರೆ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತು ಏನಾಗತ್ತಿಲ್ಲಿ ನಾಶಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಇದಕ್ಕೆ ಏನಂತಾರೆ? ನೈಸರ್ಗಿಕ ವಿಕೋಪ ಅಂತ ಕರಿತಾ ಬರ್ತಾರೆ ಇಲ್ಲಿ. ಮುಂದುವರಿದ 14ನೇ ಪ್ರಶ್ನೆ, ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತ ಹೆಚ್ಚು. ಸೊ ಏಕೆ ಅಂತ ಕೇಳಿದ್ದಾರೆ. ಸೊ ಪಶ್ಚಿಮದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತ ಆರಂಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅತಿ ಎತ್ತರದ ಅಲೆಗಳು ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಭೂ ಪ್ರದೇಶವನ್ನು ಕಬಳಿಸುತ್ತವೆ. 15ನೇ ಪ್ರಶ್ನೆ, ಕಡಲ ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು? ಕಡಲ ಕೊರೆತವನ್ನು ಏನು ಮಾಡ್ತೀವೋ ನಿಯಂತ್ರಣ ಮಾಡ್ತೀವಿ. ಆಲ್ರೆಡಿ ನಿಮಗೆ ಗೊತ್ತೈತಿ, ಮೇಲೆ ಹೇಳಿದ್ದೀನಿ. ಸೊ ಕಡಲ ಕೊರೆತವನ್ನು ಏನು ಮಾಡ್ತೀವೋ ಸೊ ನಿಯಂತ್ರಣವನ್ನು ಮಾಡ್ತಾವೆ. 16ನೇ ಪ್ರಶ್ನೆ, ಚಂಡಮಾರುತಗಳಿಂದ ಹೆಚ್ಚು ಹಾನಿಗೊಳಗಾಗುವ ಭಾರತದ ರಾಜ್ಯಗಳು ಯಾವುವು? ಸೊ ಇಲ್ಲಿ ಸಾಕಷ್ಟು ಬಾರಿ ನಾವು ಏನು ಮಾಡಿದ್ರೆ ಇಂಥ ಪ್ರಶ್ನೆಗಳನ್ನು ಎದುರಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಿರ್ತದೆ. ಯಾವ ರಾಜ್ಯಗಳು ನೋಡಿಲಿ, ತಮಿಳುನಾಡು, ಆಂಧ್ರ, ಒಡಿಸ್ಸಾ ಅಂತಕ್ಕಂಥವು ಏನು ಮಾಡ್ತವೆ ಅತಿ ಹೆಚ್ಚಾಗಿ ಸೊ ಚಂಡಮಾರುತಗಳಿಗೆ ಅತಿ ಹೆಚ್ಚಾಗಿ ಹಾನಿಗೆ ಒಳಗಾಗ್ತಾ ಬರ್ತಾವೆ ಇಲ್ಲಿ. ಸೊ ಅರ್ಥ ಆಯ್ತು ಅನ್ಕೊಂತೀನಿ ಈ ಚಾಪ್ಟರು. ಸೊ ಒಟ್ಟಾರೆ ನಾವೇನು ನೋಡಿದ್ವಿ ಇಲ್ಲಿ, ಸೊ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಒಟ್ಟಾರೆ ನಾವು 10 ಅಧ್ಯಾಯಗಳನ್ನು ಒಂದೇ ವಿಡಿಯೋದಲ್ಲಿ ಕೇವಲ 45 ನಿಮಿಷದಲ್ಲಿ ಕವರ್ ಮಾಡ್ತಾ ಬಂದೀವಿ ನಾವೀಗ. ಮುಂದುವರೆದು ಯಾವ ನೋಡೋಣ ಈಗ ನೆಕ್ಸ್ಟ್. ಅರ್ಥಶಾಸ್ತ್ರದ ಸಂಬಂಧಪಟ್ಟಂಗೆ, ಅದೇ ರೀತಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಇಲ್ಲಿ ವಿಡಿಯೋ ಭಾಳ ಲೆಂದಿ ಆಗ್ತಾ ಬರ್ತದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನು ಮಾಡೋಣ ಇದನ್ನು ಚರ್ಚೆ ಮಾಡ್ತಾ ಬರೋಣ.